ಯಾಕೆಂದರೆ ಇವತ್ತು ದಿನ ನಮ್ಮ ಮುಖ್ಯೋಪಾಧ್ಯಾಯರು ಕೆಲವೊಂದು ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟರು. ಗರ್ಲ್ಸ್ ಹೈಸ್ಕೂಲ್ ಪಕ್ಕದಲ್ಲಿ ಇರ್ತಕ್ಕಂಥ ಆ ಜಾಗವನ್ನು ಸಿಮೆಂಟ್ ಏನಾದರೂ ಹಾಕಿಸಿ, ಇಲ್ಲಾಂದರೆ ಟೈಲ್ಸ್ ಏನಾದರೂ ಹಾಕಿಸಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವು ಇದರ ಬಗ್ಗೆ ನಮ್ಮ ಕ್ಷೇತ್ರದ MLA ಹತ್ರ ಹೋಗಿ ನಾನು ಮಂಜುನಾಥ್ ಭಾಳ ಹೊತ್ತು ಒಂದು 6 ಗಂಟೆ ಮಾತಾಡೋದು, ಇದನ್ನು ಮಾಡಲೇಬೇಕು ನೀವು, ನಾನು ಟೆಲಿಕಾಸ್ಟ್ ಅಂತ ಹೇಳಿದಾಗ ಅವರು ಖಂಡಿತ ನಾನು ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಅಂದರು. ಪ್ರಯತ್ನ ಅನ್ನೋದು ಡಿಕ್ಷನರಿಂದ ತೆಗೆದಾಕ್ಬಿಡಿ, ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಇದೊಂದು ನಮಗೆ ಸಂತೋಷದಾಯಕವಾದ. ಯಾಕೆಂದರೆ ಇವತ್ತು ನಮ್ಮ ಉಪಾಧ್ಯಾಯರು ಹೇಳಿದ್ದಾರೆ, ಶಾಲಾ ಮುಖ್ಯಸ್ಥರುಗಳು ಹೇಳಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೂ ಆಸಕ್ತಿನೂ ಇಲ್ಲ, ಎಂಥದಿಲ್ಲ, ಏನೋ ಕಾರಣಚಾರ ಬರ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ ಅಂತ. ಅದನ್ನು ಬಿಡಬೇಕು. ಬರೀ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಪ್ರವಚನ ಮಾಡೋದು ನಮಗೆ 80% ಮತ್ತು 90% ಅದೆಲ್ಲ ಮುಖ್ಯ. ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಈಚೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾರು ಸ್ಪೋರ್ಟ್ಸ್ ಬಗ್ಗೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಯಾರೂ ಅಷ್ಟು ಆಸಕ್ತಿ ತಗೋತಾ ಇಲ್ಲ. ಪ್ರತಿಯೊಬ್ಬ ಟೀಚರು ಆ ಜವಾಬ್ದಾರಿ ತಗೊಂಡು ಅದೆಲ್ಲ ಮಾಡೋದು. ಅವರು ನರ್ಸರಿ ಇರ್ಬೋದು, ಹೈಸ್ಕೂಲ್ಗಳು ಇರ್ಬೋದು, ಕಾಲೇಜುಗಳು ಇರ್ಬೋದು ಮತ್ತು ಡಿಗ್ರಿ ಕಾಲೇಜುಗಳು, ಅವರೆಲ್ಲ ತಗೊಂಡ್ರೆ ಮಾತ್ರ ಸಂಸ್ಥೆ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ. ತಾವೆಲ್ಲ ಮನಸ್ಸಾರ ಇಟ್ಕೊಂಡು ಮಾಡ್ಕೋಬೋದು. ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಇದು ಅಡ್ಡೆ ಹೊಡ್ಕೊಂಡು ಕೂತ್ಕೊತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಭಾಳ ಕಮ್ಮಿ ಆಗಿದೆ ಇವಾಗ. ಅದನ್ನು ಬಿಡಬೇಕು. ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಏನೇನು ಪ್ರತಿಭೆ ಇದ್ದಾರೋ ಅದನ್ನೆಲ್ಲ ಈಚೆ ತರೋದು, ಅದನ್ನೆಲ್ಲ ಮಾಡಿಸ್ಬೇಕಾಗಲ್ಲ. ಅದನ್ನು ಮಾಡಿದ್ರೆ ಶಾಲೆ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಶಾಲೆ, ಉಪಗೌಡ ಶಾಲೆ ಅನ್ನೋ ಒಂದು ಕೀರ್ತಿಯನ್ನು, ಹೆಸರನ್ನು ನಿಮ್ಮಿಂದಲೇ ಬರಬೇಕು, ನಿಮ್ಮಿಂದಲೇ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ದೈಹಿಕ ಶಿಕ್ಷಣರಿಗೆ ಸನ್ಮಾನ ಸಮಾರಂಭ ಇದೆ. ಅವ್ರು ಹೇಳಿದ್ದಾರೆ, ನಾನು 50,000 ರೂಪಾಯಿ ಈ ಸಂಸ್ಥೆ ಕೊಡ್ತಾ ಇದ್ದೀನಿ, 25,000 ಯುವ ಅದೇ ರೀತಿ ನಾನು 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಹೇಳಬೇಕಾದ್ರೆ ಹೆಚ್ಚಾಗಿದ್ದು ಸದ್ಯಕ್ಕೆ ಆ ವಿಚಾರ ಬೇಡ. ಅವ್ರನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥ ಆ ಭಾವನೆಯನ್ನ
ಎಲ್ಲ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು ವಹಿಸ್ಕೋಬೇಕು ಮತ್ತು ಅವರಲ್ಲಿ ತಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ನಮ್ಮ ಶಾಲೆ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಶಾಲೆ ಆಗುತ್ತೆ ಅನ್ನೋದನ್ನು ನಾವು ಮರಿಬೇಡಿ. ಯಾಕೆಂತಂದರೆ ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ಅದರ ಪ್ರಶ್ನೆ ಆಗೋದು. ಈಗೆಲ್ಲ ಒಳ್ಳೆಯ ಕೆಲಸ ಮಾಡಿ ಶಾಲೆಯ ಶ್ರೇಯೋಭಿವೃದ್ಧಿಗೆ ಹೆಚ್ಚಿನ ಕೆಲಸಗಳು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ಒಮ್ಮೆಗೌಡರು ಸಂಸ್ಥಾಪಕರು ಅವತ್ತು ಇವತ್ತು ಅವರು ಕೊಂಡದ್ದು ಅದ್ರ ಬಗ್ಗೆ ಒಂದೇ ಈ ಸಂಸ್ಥೆ ಮುಖ್ಯಸ್ಥರು ಈ ದಿನ ನಾವು ಫೌಂಡೇಶನ್ ಡೇ ಅಂತ ಶುರು ಮಾಡಿ ಅಂತ ಹೇಳಿದ್ದೆ, ಅವರು ಫೌಂಡರ್ಸ್ ಡೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಈ ಜನಾಂಗದಲ್ಲಿ ನಮ್ಮ ತಂದೆ ಕಂಡ್ರೆ ತುಂಬ ಪ್ರೀತಿ ಆಗಿನ ಕಾಲದಲ್ಲಿ, ವಿಶ್ವಾಸ, ಗೌರವ. ಆ್ಯಂಡ್ ನನಗೆ ಜ್ಞಾಪಕ ಇದ್ದಂಗೆ ಅವ್ರಿಗೆ ಆಸಕ್ತಿ ಇದ್ದಿದ್ದು ಒಂದೇ ಈ ಸಂಸ್ಥೆ ಸ್ಟಾಪ್ ಮಾಡಿದೆ. ಇಲ್ಲಿ ಆಗ ಸ್ಕೂಲ್ಗಳು ಇರಲಿಲ್ಲ, ಇಲ್ಲೂ ಇರಲಿಲ್ಲ, ಮಡಿವಾಳದಿಂದ ಬರೋರು ಇಲ್ಲಿಗೆ. ಅದಕ್ಕೆ ಇಲ್ಲಿ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಕೊಡಬೇಕು ಅಂತ ಒಂದು ಶುರು ಮಾಡಿದ್ರು. ಆಗ ಇಲ್ಲಿಂದ ಹೋಗೋಕ್ಕೂ ಅಷ್ಟು ಬಸ್ ಸರ್ವಿಸ್ ಇರಲಿಲ್ಲ, ಎರಡೇ ಬಸ್ಸು, ನಂಬರ್ 4, ನಂಬರ್ 29, ಎರಡೇ ಬಸ್ಸು. ಸೊ ಇದನ್ನು ನೋಡಿ ಅವರು ಈ ಸಂಸ್ಥೆ ಶುರು ಮಾಡಿದ್ರು. ಅವ್ರ ಸ್ನೇಹಿತರು ಇವರಿಗೆಲ್ಲ ಅವ್ರಿಗೆ ಅದಕ್ಕೆ ಸಹಾಯ ಮಾಡಿದ್ರು. ಅವ್ರ ಈ ಜಾಗನೂ ಗೌರ್ಮೆಂಟಿಂದ ತೆಗೆದ್ರು. ಅವರು ಒಳ್ಳೆ ಹೆಸರಿದ್ದರಿಂದ ತುಂಬ ಜನ ಅಫಿಷಿಯಲ್ಸು ಎಲ್ಲ ಸಹಾಯ ಮಾಡಿದ್ರು ಗೌರ್ಮೆಂಟ್. ಇಷ್ಟು ನಾನು 75 ವರ್ಷ ಬೆಳೆದಿದ್ದೆ ಅಂತ ಇವತ್ತೇ ನನಗೆ ಗೊತ್ತಾದದ್ದು. ಭಾಳ ವರ್ಷ ಆಗಿದೆ ಅಂದ್ಕೊಂಡಿದ್ದೆ, 75 ವರ್ಷ ಸಂಸ್ಥೆ ಮಾಡಿ ನೋಡಿ ನನಗೆ ತುಂಬ ಸಂತೋಷ, ಹೆಮ್ಮೆ. ನಮ್ಮ ನ್ಯಾಯಮೂರ್ತಿಗಳಾದಂಥ ಮಂಬೇಗೌಡರು ಈ ಒಂದು ಬಡಾವಣೆಯಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶ ಬಂತು. ಬಹುಶಃ ಅವರು ಬಡವರಿಗಾಗಿ ಏನಾದರೂ ಒಂದು ಮಾಡಬೇಕು, ಯಾಕೆಂದರೆ ಇಲ್ಲಿ ಭಾಳ ರಿಚ್ ಪೀಪಲ್ಲು ಅವರು ಇವರು ಎಲ್ಲ ಬರ್ತದೆ. ಅಂಥ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋಗೋಕ್ಕಾಗಲ್ಲ, ನಮ್ಮ ಇದಕ್ಕೆಲ್ಲ ಹೋಗೋತದ ಅಲ್ಲಿ ಆಗಲ್ಲ ನೋಡಿ ಹೇಳಿದರು. ಅದಕ್ಕೆ ಈ ಬಿ ಡಿ ಎ ಜಾಗದಲ್ಲಿ ಒಂದು ಮಾಡಿ ಈ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದರೆ ಈ ಹೆಚ್ಚಿನ ಜಾಗ ಬಡವರು, ಸ್ಲಮ್ಸು ಅಂಥವರೆಲ್ಲ ಬರಲಿ, ಓದಲಿ. ದೊರೆಸ್ವಾಮಿ ಅಂತ ಒಬ್ಬರು ಅಧ್ಯಕ್ಷರು, ಹೆಡ್ ಮಾಸ್ಟರ್, ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಭಾಳ ತಾರಾಬಾಯಿ ಅವ್ರ ವೈಫು ಅಲ್ಲಿ ಗರ್ಲ್ಸ್ ಸ್ಕೂಲ್, ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿ ಹೇಳಿದ್ರಂತೆ, ನೋಡಿ ಅವರು ಆಗದೇ ಇದ್ದರೆ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನಮ್ಮ ನೆವ್ಯೂ ಇಲ್ಲೇ ಓದ್ತಾ ಇದ್ದ, ನಾನು ಹೇಳಿದೆ, ಅವನು ಚಕ್ಕರ್ ಹಾಕಿ ಹೊಟ್ಟೋಗಿರೋನು. ಅಲ್ಲಿ ಮುಂಬೈಗೌಡರು ಶರತ್ಚಂದ್ರ ಅವರನ್ನು ಅವರು ಆದೂವರೆಗೂ ಈ ಗಮನಕ್ಕೆ ಹೆಚ್ಚೆ ಬಂದಿಲ್ಲ. ಅವರು ಬಂದಿದ್ದು ಯಾವಾಗ ಅಂದರೆ ಮುಂಬೇಗೌಡರು ತೀರೋದ ಮೇಲೆ ನರಸಿಂಹಾರೆಡ್ಡಿಯವರು ಅಧ್ಯಕ್ಷರಾಗಿ ಅವರು ಪ್ರಾರಂಭ ಮಾಡಿದರು. ಅವರು ನೋಡಿ ಇದನ್ನು ಮಾಡಬೇಕು ಅಂತೇಳಿ ಮಾಡಿ ಪ್ರಾರಂಭ ಮಾಡಿದರು. ಸೊ ಇವತ್ತಿನ ದಿವಸ ಒಂದು ದೊಡ್ಡ ಶಾಲೆ ಆಗಬೇಕು, ಒಳ್ಳೆ ಇನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಉದ್ದೇಶ. ಆದ್ದರಿಂದ ಇದು ಆಗಿದೆ, ಭಗವಂತನ ಇಚ್ಛೆಯಿಂದ ಚೆನ್ನಾಗಿ ಆಗ್ತಾ ಇದೆ. ಅಷ್ಟು ಸಾಕು. ನಮ್ಮ ಆಸೆ ನೀವೆಲ್ಲ ಅದೆಲ್ಲ ಕಾರ್ಯಕಾರಿ ಕಮಿಟಿಯವರೆಲ್ಲ ಒಳ್ಳೆ ಕಮಿಟಿಯಿಂದ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆ ಇದು ಅಂತ ಅಷ್ಟೇ. ಸಂತೋಷ. ಸಿದ್ದರಾಜ ದೈಹಿಕ ಶಿಕ್ಷಕರು, ಸಿದ್ದರಾಜ ಅಂತ ನಾನು ದೈಹಿಕ ಶಿಕ್ಷಕರು. ಇದು ನಾನು 1996ರಲ್ಲಿ ಬಂದೆ ಇಲ್ಲಿಗೆ. ಒಂದು ವರ್ಷ
ಹೋರಾಟ ಮಾಡ್ತಾ ಇದ್ದೆ ಇಲ್ಲಿ. ಆಮೇಲೆ ಇವರು ಅಪಾಯಿಂಟ್ ಮಾಡ್ಕೊಂಡ್ರು. ನನ್ನ ಪ್ರೈಸ್ ತರಿಸಿದೆ, ಬ್ಯಾಡ್ಮಿಂಟನ್ ಫಸ್ಟ್ ಪ್ರೈಸು, ಆಮೇಲೆ ಶಟ್ಲ್ ಬ್ಯಾಟರ್ ಫಸ್ಟ್ ಪ್ರೈಸು, ಸುಮಾರು ಪ್ರೈಸ್ಗಳು ತರುತ್ತೆ. ಆಮೇಲೆ ನನ್ನ ಅದಕ್ಕೆ ಅಪಾಯಿಂಟ್ ಮಾಡಿದ್ರು ಇಲ್ಲಿ ಯಾರೋ ಒಮ್ಮೇಗೌಡರು, ಅವರ ಮಗ ಸಹಚಂದ್ರ ಸಹಚಂದ್ರ ಅಪಾಯಿಂಟ್ ಮಾಡಿದ್ರು. ಆಮೇಲೆ ಕಾಲಕ್ರಮೇಣ ನ್ಯಾಷನಲ್ ಇದೆ, ಆರ್ಚರಿ ಇದರಲ್ಲಿ. ಆಮೇಲೆ ಅದು ಶಾರ್ಟ್ ಬಾಲಲ್ಲಿ ಅದ್ರ ಟೀಮ್ ಕರ್ಕೊಂಡು ಹೋಗಿದೆ ಮಹಾರಾಷ್ಟ್ರ ಸಾಂಗ್ಲಿಗೆ. ಆಮೇಲೆ ಸಂಸ್ಥೆಗೆ ಒಳ್ಳೆ ಸಂಸ್ಥೆ ಹೋದ್ರ ನಮಗೆ ಅನ್ನ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳಿಗೆ ಏನು ಇಷ್ಟಪಡ್ತೀರಿ? ಸಮುದ್ರಗಳಿಗೆ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ಸಹೋದ್ಯೋಗಿಗಳು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾ ಇದ್ರು ಎಲ್ಲ. ಯಾವ ರೀತಿ ಸಹಕಾರ ಕೊಟ್ಟರು? ಈಗ ನಿಮ್ಮ ಏನೇ ಆಟ ಆಡ್ಸಿದ್ರು, ಏನೇ ಮಾಡಿದ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ರು ಸಹೋದ್ಯೋಗಿಗಳು. ಮತ್ತೆ ನಿಮ್ಮ ಮಕ್ಕಳುಗಳು ಯಾವ ರೀತಿ ನಿಮ್ಮ ಇದು ಮಾಡ್ತಾ ಇದ್ದಾರೆ? ಒಬ್ಳು ಮಾನ್ಯ ಅಂತ ಲಾ ಮಾಡ್ತಾ ಇದ್ದಾಳೆ, ಇನ್ನೊಬ್ಬ ಮಗ ಇದ್ದಾನೆ ಕಿಶನ್ ಅಂತ BA ಓದ್ತಾ ಇದ್ದಾನೆ. ಹೆಂಡತಿ ಇದ್ದಾಳೆ ಹೌಸ್ ವೈಫು. 26ನೇ ಸಾಲಿನಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳು, ಅಂದರೆ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹುಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಶ್ರೀಮತಿ ಗಂಗಮ್ಮ ಒಂಬೇಗೌಡ ಬಾಲಕಿಯರ ಪ್ರೌಢಶಾಲೆ ಇಂದ ವರ್ಷ ವೆಂಕಟೇಶ್ ಬಾಕ್ಲೆ 625ಕ್ಕೆ 605 ಅಂಕಗಳನ್ನ ಗಳಿಸಿ ಪಡ್ತೀನಿ. ಮುಖ್ಯ ಅತಿಥಿಗಳು ಆಕೆಗೆ ಪ್ರಶಸ್ತಿಯನ್ನ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳು ಅವರ ತಂದೆನೂ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ, ದಯವಿಟ್ಟು ಬರಬೇಕು. ಹೀಗೆ FA1 ಮತ್ತು FA2 ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸಿದಾಗ ಎಲ್ಲಾ ಶಿಕ್ಷಕರು ಯಾಕೆ ಹೀಗೆ ಕಡಿಮೆ ಅಂಕಗಳನ್ನ ಗಳಿಸಿದ್ದು ಅಂತ ಹೇಳಿದ್ರು. ನಾನು ಆಕೆಗೆ ಬೆನ್ ತಟ್ಟಿ ಹೇಳಿದೆ, ನಿಜವಾಗ್ಲೂ ಆಕೆ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದೇ ಬರ್ತಾಳೆ ಅಂತ ನಾನು ಚಾಲೆಂಜ್ ಮಾಡಿದ್ದೆ. ಆಕೆ ಉತ್ತಮ ಅಂಕಗಳನ್ನ ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾರೆ. ಸುಚಿತ್ ಆರ್ ಒಂಬೇಗೌಡ ಬಾಲಕರ ಪ್ರೌಢಶಾಲೆ 625ಕ್ಕೆ 606 ಬಹುಮಾನವನ್ನ ನೀಡಬೇಕೆಂದು ಕೇಳಿಕೊಳ್ತಾರೆ. ಶ್ರುತಿ ಎಂ ಗಂಗಮ್ಮ ಒಂಬೇಗೌಡ PU ಕಾಲೇಜ್ 600 ಅಂಕಗಳಿಗೆ 583 ಮಾಡಿರ್ತಾರೆ. ಹಾಗೂ ಮಾರುತಿ ವಿದ್ಯಾಲಯದಿಂದ ತನುಜಾ ಎಸ್ ನಾನು ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ತುಂಬಾ ಚುಟಿ ಇದ್ದಾರೆ, ತುಂಬಾ ಆಕ್ಟಿವ್ ಇದ್ದಾರೆ. ಈಗೇನು ಡಿಸ್ಟಿಂಕ್ಷನ್ ಬರುವಂತ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸರ್. ಹಾಗೆ ಡಿಗ್ರಿ ಕಾಲೇಜ್ ನಿಸರ್ಗ VT CGPA 9.86 grade A+. ಚಪ್ಪಾಳೆ ಜೋರಾದಲ್ಲಿ ಉತ್ತಮ ಸಾಧನೆ. ಒಂಬೇಗೌಡರ ಸಂಸ್ಥಾಪಕ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈಗ ಒಂಬೇಗೌಡರ ಚಿತ್ರವನ್ನ ರಚಿಸಿ ಬಹುಮಾನವನ್ನ ಪಡೆದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಲಾಗುತ್ತೆ. ಶ್ರೇಯಾ ಗೌಡ ಮಾರುತಿ ವಿದ್ಯಾಲಯ ಪ್ರಥಮ ಸ್ಥಾನವನ್ನ ಪಡೆದಿರ್ತಾಳೆ. ಈಕೆ ಸಹ ಅಧ್ಯಕ್ಷರು ಪ್ರಶಸ್ತಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಅಧ್ಯಕ್ಷ ಹಾಗೇನೆ ಅನಿಲ್ ಕುಮಾರ್ PU ಕಾಲೇಜ್, ಅನಿಲ್ ಕುಮಾರ್
ಡಿಗ್ರಿ ಕಾಲೇಜಿಂದ ಸಂಘಪ್ರಿಯ ಡಿಗ್ರಿ ಕಾಲೇಜ್ ಪ್ರಶಸ್ತಿಯನ್ನು ವಿತರಣೆ ಮಾಡಿದ ಎಲ್ಲ ಗೌರವಾನ್ವಿತರಿಗೂ ವಂದನೆಗಳು. ಥ್ಯಾಂಕ್ ಯು.